ಸ್ವಾಗತ ಸ್ಪಿರಿಚುವಲ್ ಬರ್ತ್ ಹ್ಯಾರೋಟ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ನಿಮಗೇನು ಗೈಡೆನ್ಸ್ ಇದೆ ಅಂತ. ನೀವು ನಂಬಿರುವ ದೇವರಾಗಿರ್ಬೋದು, ಸ್ಪಿರಿಟ್ ಗಾರ್ಡ್ ಆಗಿರ್ಬೋದು, ಸೊ ಅವರು ನಿಮಗೆ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಹಾಗೆ ನಿಮ್ಮ ಮುಂದೆ 2 ಆಪ್ಷನ್ಗಳನ್ನು ಇಟ್ಕೊಂಡಿದ್ದೀನಿ. ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2. ಏನೇನಂದರೆ ನಾನು ಯಾವಾಗಲೂ ಹೇಳ್ತೀನಲ್ವ, ಸೊ ಅದೇ ರೀತಿ ನಿಮ್ಮ ಆಪ್ಷನ್ನ ಚೂಸ್ ಮಾಡಿ. ಇವಾಗ ನಾನು ಆಪ್ಷನ್ ನಂಬರ್ 1ಗೆ ಹೋಗ್ತಾ ಇದ್ದೀನಿ. ಆಪ್ಷನ್ ನಂಬರ್ 1, ಯಾರು ಆಪ್ಷನ್ ನಂಬರ್ 1 ಚೂಸ್ ಮಾಡಿದ್ರೆ ನೋಡೋಣ ನಿಮ್ಮ ಗೈಡೆನ್ಸ್ ಏನಿದೆ ಅನ್ನೋದನ್ನು. Start energy. Thank you so much. Option number 1. ಯಾರನ್ನ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಯಾರಾದರೂ ನಿಮ್ಮನ್ನು ಜಡ್ಜ್ ಮಾಡಿದರೆ ಸೊ ಅದನ್ನು ಅಷ್ಟೊಂದು ಕಿವಿಗೆ ಹಾಕೋಬೇಡಿ. ಓಕೆ, ಅಷ್ಟೊಂದು ಕಿವಿಗೆ ಹಾಕೋಕ್ಕೆ ಹೋಗಬೇಡಿ. ಆಪ್ಷನ್ ನಂಬರ್ 1. ನೀವು ಎಷ್ಟು ಕೇಳ್ತೀರಾ ನೋಡಿ, ಅಲ್ಲಿ ತನಕ ಜನರು ಹೇಳ್ತಾ ಇರ್ತಾರೆ. ನಿಮ್ಮ ಓನ್ ಡಿಸಿಷನ್ನ ನೀವು ಯಾವಾಗ ತಗೊಳ್ತೀರಾ, ಎಲ್ಲ ವಿಷಯಗಳನ್ನು ನೀವು ಮುಂದೆ ನಿಂತ್ಕೊಂಡು ನಿಮ್ಮ ಲೈಫಲ್ಲಿ ನೀವು ಯಾವಾಗ ಡಿಸಿಷನ್ಗಳನ್ನು ತಗೊಳ್ಳಿಕ್ಕೆ ಶುರು ಮಾಡ್ತೀರಾ, ಆಮೇಲೆ ಜನರು ಏನು ಹೇಳೋದಿಲ್ಲ. ಬಿಕಾಸ್ ನೀವು ಕೇಳೋದಿಲ್ಲ ಅಂತ ಜನರಿಗೆ ಗೊತ್ತಾಗುತ್ತೆ. ಓಕೆ, ಇದು ಡಿಸಿಷನ್ ಕಾರ್ಡ್ ಕೂಡ ತಿಳಿಸಿದೆ, ಬಟ್ ಇದು ನನಗೆ ಪಾಸಿಟಿವಿಟಿನ ಹೆಚ್ಚು ಕಾಣಿಸ್ತಾ ಇದೆ. ಬಿಕಾಸ್ ಇಲ್ಲಿ ಪ್ಲಸ್ ಇದೆ. ಸೊ ಪ್ಲಸ್ ಯಾವಾಗಲೂ ಪಾಸಿಟಿವಿಟಿ ಬಗ್ಗೆ ತಿಳಿಸುತ್ತೆ. ಆದಷ್ಟು ಪಾಸಿಟಿವ್ ಆಗಿ ಇರೋದಕ್ಕೆ ಪ್ರಯತ್ನ ಪಡಿ. ನಿಮ್ಮ ಗೈಡೆನ್ಸ್ ಇವತ್ತೇನು ಅಂತಂದರೆ, ಯಾವತ್ತೂ ಅಂದ್ಕೊಳ್ಬೇಡಿ ನಿಮ್ಮ ತೀರ್ಮಾನದಿಂದ ಜನರು ನಿಮ್ಮನ್ನು ಇಷ್ಟಪಡ್ತಾರೋ ಇಲ್ಲವೋ ಅಂತ. ಮೊದಲು ನಿಮಗೆ ಅದೇ ಹೇಳಿದ್ನಲ್ಲ ನಾನು ಮೊದಲೇ, ಡೂ ವಾಟ್ ಮೇಕ್ಸ್ ಯು ಹ್ಯಾಪಿ. ಜನರಿಗೆ ನೀವು ಎಷ್ಟು ಮಾಡಿ ಇಷ್ಟಪಡೋದಿಲ್ಲ. ಕೆಲವು 4-5 ಜನ ಇಷ್ಟಪಟ್ಟರೆ ಇನ್ನು ಕೆಲವರು ಇಷ್ಟಪಡದೇ ಇರ್ಬೋದು. ಸೊ ತೀರ್ಮಾನನ ನಿಮಗೋಸ್ಕರ ನೀವು ತಗೊಳ್ಳಿ, ಜನರಿಗೋಸ್ಕರ ತಗೊಳ್ಬೇಡಿ. ಓಕೆ. ಓಹೋ, 7 ಆಫ್ ಕಪ್ಸ್. ಕನ್ಫ್ಯೂಷನ್. ಹಗಲು ಕನಸು ಕಾಣೋದನ್ನು ಬಿಡಿ. ಆಪ್ಷನ್ ನಂಬರ್ 1, ನಿಮಗೆ ಜೀವನದಲ್ಲಿ ಏನು ಮಾಡಬೇಕು ಅಂತ ಇದೆ ನೋಡಿ, ಅದಕ್ಕೆ ಒಂದು ಸರಿಯಾದ ಫೌಂಡೇಶನ್ ಇರಲಿ, ಅದಕ್ಕೊಂದು ಸರಿಯಾದ ಸ್ಟೆಬಿಲಿಟಿ, ಆಮೇಲೆ ಪ್ಲಾನಿಂಗ್ ಅನ್ನೋದು ಸರಿಯಾಗಿರಲಿ. ಓಕೆ, ಬಿಕಾಸ್ ಇಲ್ಲಿ ಒಂದು ತುಂಬ ಕನ್ಫ್ಯೂಷನಲ್ಲಿದ್ದಾನೆ. ಯಾವುದನ್ನು ಚೂಸ್ ಮಾಡಿದರೆ ಯಾವ್ದು ನನಗೆ ಸಿಗ್ಬೋದು ಅನ್ನೋದು. ಓಕೆ, ಹೇಳ್ತಾರಲ್ಲ ಬಿಳಿ ಇರೋದೆಲ್ಲ ಹಾಲಲ್ಲ ಅಂತ. ಸೊ ಯಾವುದೇ ರೀತಿಯ ತೀರ್ಮಾನ, ಯಾವುದೇ ರೀತಿಯಂಥ ಚಾಯ್ಸಸ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿಕೊಂಡು ಚಾಯ್ಸ್ ಮಾಡಿ ಇಲ್ಲಿ. ಬಿಕಾಸ್ ಇಲ್ಲಿ 7 ಆಫ್ ಕಪ್ಸ್. ಮೇ ಬಿ ಕೆಲವರಿಗೆ ಇದು ಆಪ್ಷನ್ ಇಲ್ಲದೆ ಇರಬಹುದು, ಇನ್ನು ಕೆಲವರಿಗೆ ಮನಸ್ಸಲ್ಲಿ ಗೊಂದಲ ಇರ್ಬೋದು. ಕೆಲವೊಮ್ಮೆ ನಮ್ಗೆ ಆ ಥರ ಅನಿಸುತ್ತೆ, ಸೊ ನಾನು ಸರಿಯಾಗಿ ಹೋಗ್ತಾ ಇದ್ದೀನ, ನಾನು ಸರಿಯಾಗಿ ಮಾಡ್ತಾ ಇದ್ದೀನ. ಇದು ನಿಮ್ಮ ಮನಸ್ಸಲ್ಲಿರೋ ಗೊಂದಲ. ಓಕೆ, ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅನ್ನೋದನ್ನು ಸರಿಯಾಗಿ ಒಮ್ಮೆ ಕೇಳಿ. ಓಕೆ, ಅಫ್ಕೋರ್ಸ್ ಇಂಟ್ಯೂಷನ್ ಅಂದರೆ ಇಟ್ ಆಫ್ ಸ್ವಾಟ್ಸ್ ಇಂಟ್ಯೂಷನ್ ಬಗ್ಗೆನೇ ತಿಳಿಸುತ್ತೆ ಇಲ್ಲಿ. ಇದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಇದು ನಿಮಗೆ ಚಾಯ್ಸಸ್ ಅಲ್ಲ, ಬೇರೆಯವರು ಹೇಳಿಕೊಟ್ಟಿರೋದಲ್ಲ. ಇದು ನಿಮ್ಮ ತಲೆಯಲ್ಲಿರುವ ಒಂದು ಏನು ಹೇಳ್ತಾರೆ ಉತ್ಪನ್ನ, ನೀವು ಮಾಡಿದಂತಹ ಉತ್ಪನ್ನಗಳು. ಅಂದರೆ ನಮ್ಮ ಮನಸ್ಸೇನಿದೆ ನೋಡಿ, ಅದು ಮಾತಾಡ್ತಾ ಇರುತ್ತೆ ಯಾವಾಗ ನೋಡಿದ್ರು. ಅದು ಯಾವತ್ತೂ ಸುಮ್ಮನೆ ಕೂರೋದಿಲ್ಲ. ಓಕೆ, ಅದು ಸುಮ್ಮನೆ ಯಾವತ್ತೂ ಕೂರೋದಿಲ್ಲ. ಸೊ ಇದನ್ನು ಇಲ್ಲಿ ಮೇ ಬಿ ಜನರ ಏನು ತಿಳ್ಕೊಳ್ತಾರೋ ಅನ್ನೋ ಒಂದು ದೃಷ್ಟಿಯಲ್ಲಿ ನಿಮ್ಮನ್ನು ನೀವು ಮಾಡಿರ್ಕೊಂಡಿರಬಹುದು. ಸೊ ಮೇ ಬಿ ನಿಮಗೆ ಮನಸ್ಸಲ್ಲಿ ತುಂಬ ಗೊಂದಲಗಳು ಆ್ಯಂಡ್ ಚಿಂತೆಗಳು ಇರಬಹುದು. ಓಕೆ,
ಸೊ ಇದನ್ನು ನಿಮ್ಮನ್ನು ನೀವೇ ಮಾಡ್ಕೊಂಡಿರೋದು. ನೀವು ಜನರು ಏನು ಹೇಳ್ತಾರೆ ಅನ್ನೋದನ್ನು ಯಾವತ್ತೂ ತಲೆಯಲ್ಲಿ ಇಟ್ಕೊಳ್ಬೇಡಿ. ಆಪ್ಷನ್ ನಂಬರ್ 1, ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಿ. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಕೇಳಿ. ಓಕೆ, ಬಿಕಾಸ್ ಇಲ್ಲಿ ಮಾತ್ರ ಸೋದಿಸಿರುವಂಥದ್ದು. ಸೊ ಇಲ್ಲಿ ಜಾಗ ಇದೆ, ಇಲ್ಲಿಂದ ಇವಳಿಗೆ ಹೊರಗೆ ಬರ್ಬೋದು. ಇವಳ ಈ ನೀರ ಮುಖಾಂತರ ನೀರನ್ನು ಆ್ಯಸ್ ಅವಳ ಇಂಟ್ಯೂಷನ್ನ ಉಪಯೋಗಿಸ್ಕೊಂಡು. ಓಕೆ, ಆಪ್ಷನ್ ನಂಬರ್ 1. ಇದು ಸ್ಟಕ್ ಬಗ್ಗೆ ಕೂಡ ತಿಳಿಸುತ್ತೆ. ನಾನು ಶಫಲ್ ಮಾಡುವಾಗಲೇ ಹೇಳಿ ಹ್ಯಾಂಗ್ ಮ್ಯಾನ್ ಬಂತು. ಸೊ ಕೆಲವರು ಸ್ಟಕ್ ಆಗಿರಬಹುದು ಈ ಚಾಯ್ಸಸ್ಸಿಂದ, ಇಲ್ಲಾಂದರೆ ಕೆಲವರು ನಿಮ್ಮ ಮನಸ್ಸಲ್ಲಿರುವ ನಿಮ್ಮದೇ ಆದಂಥ ಗೊಂದಲಗಳಿಂದ ಕೆಲವರು ಸ್ಟಕ್ ಆಗಿರ್ಬೋದು. ಸೊ ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಿ. ಓಕೆ, ಇಂಟ್ಯೂಷನ್ ಏನು ಹೇಳುತ್ತೆ ಅನ್ನೋದನ್ನು ಫಾಲೋ ಮಾಡಿ. ಅಫ್ಕೋರ್ಸ್ ದ ಫೂಲ್ ಕಾರ್ಡ್ ಶೂನ್ಯ. ಇಲ್ಲಿ ನೀವು ನೋಡಿದ್ರೆ ಶೂನ್ಯ ಅಂತಂದರೆ ನೀವು ಮನಸ್ಸಲ್ಲಿ ಯಾವುದೇ ರೀತಿಯಂತಹ ಗೊಂದಲಗಳು ಇಲ್ಲದೆ ಇರೋದು. ನೀವು ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಿದರೆ ಖಂಡಿತವಾಗ್ಲೂ ನೀವು ಇಲ್ಲಿಗೆ ಹೋಗ್ತೀರ. ದ ಫೂಲ್ ಜಡ್ಜ್ಮೆಂಟಿಂದ ದ ಫೂಲ್ ಕಡೆಗೆ ಹೋಗ್ತೀರ. ಅಂದರೆ ಜನರ ಮಾತನ್ನು ಕೇಳದೆ ಸರಿಯಾದ ಚಾಯ್ಸ್ ಮಾಡಿ ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಿ ನೀವು ಫೂಲ್ ಶೂನ್ಯದ ಬಗ್ಗೆ ನಾನು ಏನು ಹೇಳಿ. ಶೂನ್ಯ ಅಂತಂದರೆ ಮನಸ್ಸಲ್ಲಿ ಯಾವುದೇ ರೀತಿಯಂಥ ಗೊಂದಲಗಳಿಲ್ಲದೆ ಇರೋದು. ನಿಮ್ಮ ಇಂಟ್ಯೂಷನ್ನ ನೀವು ಫಾಲೋ ಮಾಡೋದು, ಎಕ್ಸ್ಪ್ಲೋರ್ ಮಾಡುವಂತಹ ಕಾರ್ಡಿದು ದ ಫೂಲ್ ಕಾರ್ಡ್. ಓಕೆ, ಆಪ್ಷನ್ ನಂಬರ್ 1. ಇಲ್ಲಿ ನಿಮ್ಮ ಗೊಂದಲಗಳು ಏನಿದೆ ನೋಡಿ, ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಿ. ಒಳ ಅರಿವು ಅಂತ ಹೇಳ್ತಾರೆ ಅಲ್ವಾ, ಸೊ ಅದನ್ನು ಫಾಲೋ ಮಾಡಿ. ಅದು ಏನು ಹೇಳುತ್ತೆ ಅನ್ನೋದನ್ನು. ಓಕೆ, ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ನಿಂದ ಶೂನ್ಯ ಅಂದ ತಕ್ಷಣ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಪ್ರಶ್ನೆಗಳಿಗೆ, ನಿಮ್ಮ ಮನಸ್ಸಲ್ಲಿ ಏನು ಪ್ರಶ್ನೆಗಳಿದೆ ನೋಡಿ ಅದಕ್ಕೆಲ್ಲ ಉತ್ತರಗಳು ಸಿಗುತ್ತೆ. ಬಟ್ ಟ್ರೈ ಮಾಡಿ ಮೆಡಿಟೇಷನ್ ಮಾಡೋದನ್ನು. ಓಕೆ, ನೆಕ್ಸ್ಟ್ ಇದರಿಂದ ನೋಡೋಣ ನಿಮಗೇನು ಗೈಡೆನ್ಸ್ ಇದೆ ಅನ್ನೋದನ್ನು. ಆಪ್ಷನ್ ನಂಬರ್ 1. ಎನ್ಲೈಟ್ಮೆಂಟ್, ಜ್ಞಾನೋದಯ. ಅಫ್ಕೋರ್ಸ್ ಇಲ್ಲಿ ನಾನು ಹೇಳಿದೆ ಅವೇಕನಿಂಗ್. ಕೆಲವರಿಗೆ ಇಲ್ಲಿ ಜ್ಞಾನೋದಯ ಆಗ್ಬೋದು ಕೆಲವೊಂದು ವಿಷಯಗಳ ಮೇಲೆ. ಆ್ಯಕ್ಚುಲಿ ಇದು ಸ್ವಲ್ಪ ಸ್ಪಿರಿಚುವ್ಯಾಲಿಟಿ ಮೇಲೆ ಕೂಡ ತಿಳಿಸುತ್ತೆ. ಸೊ ಸ್ಪಿರಿಚುವ್ಯಾಲಿಟಿಯಲ್ಲಿ ನಿಮಗೇನಾದರೂ ಕನ್ಫ್ಯೂಷನ್ ಇದ್ದರೆ ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಿ, ಮೆಡಿಟೇಷನ್ ಮಾಡಿ ಅಂತ. ಆ್ಯಂಡ್ ಕ್ಲಿಯರ್ ಯುವರ್ ಸೆಲ್ಫ್. ನಿಮ್ಮ ಮನಸ್ಸಲ್ಲಿರೋದನ್ನು ಮೊದಲು ಕ್ಲಿಯರ್ ಮಾಡಿ. ಓಕೆ, ಮನಸ್ಸಲ್ಲಿ ಏನು ಗೊಂದಲ ಇದೆ ನೋಡಿ ಅದನ್ನ ಮೊದಲು ಕ್ಲಿಯರ್ ಮಾಡಿ. ಬ್ರೀತ್, ಅಫ್ಕೋರ್ಸ್ ನಾನು ಇಲ್ಲಿ ಹೇಳಿದೆ ಮೆಡಿಟೇಷನ್. ಬ್ರೀತ್ ನಿಮಗೆ ಅಗತ್ಯ ಇದೆ. ಅಂದರೆ ಈ ಥರ ಉಸಿರಾಟ ಏನು ಹೇಳ್ತಾರೆ ಪ್ರಾಣಾಯಾಮ. ಓಕೆ, ಪ್ರಾಣಾಯಾಮ ಮಾಡೋದಕ್ಕೆ ಹೇಳ್ತಾ ಇದೆ ಇಲ್ಲಿ. ಪ್ರಾಣಾಯಾಮ ಮಾಡಿ ಆದಷ್ಟು. ಓಪನ್ ಯುವರ್ ಹಾರ್ಟ್, ಅಫ್ಕೋರ್ಸ್ ಓಪನ್ ಯುವರ್ ಹಾರ್ಟ್. ನಿಮಗೆ ರಿಸೀವ್ ಆಗುತ್ತೆ ಮೆಸೇಜ್. ಓಪನ್ ಯುವರ್ ಹಾರ್ಟ್. ಸೊ ಮೆಡಿಟೇಷನ್ ಮಾಡಿ. ಆಪ್ಷನ್ ನಂಬರ್ 1ಗೆ ಮೆಡಿಟೇಷನ್ ಅಗತ್ಯ ಇದೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಇಲ್ಲಿ. ಓಕೆ, ನೋಡೋಣ ಫೈನಲ್ ಗೈಡೆನ್ಸ್. ನಂಬರ್ 1 ಫೈನಲ್ ಗೈಡೆನ್ಸ್. ಸೊ ಮಚ್. The Christ opened the door to the kingdom of heaven. ಇಲ್ಲಿ ಹಾರ್ಟ್ ಚಕ್ರದ ಬಗ್ಗೆ, ಇದು ಹಾರ್ಟ್ ಚಕ್ರದ ಬಗ್ಗೆ ತಿಳಿಸುತ್ತೆ. ಸೊ ಇಲ್ಲೂ ಕೂಡ ಪ್ಲಸ್ ಇದೆ, ನೋಡ್ತಾ ಇರ್ಬೋದು ನೀವು. ಸೊ ದಿಸ್ ಈಸ್ ಅ ಪಾಸಿಟಿವಿಟಿ ಕಾರ್ಡ್. ಇದು ಪಾಸಿಟಿವ್ ಕಾರ್ಡ್. ಸೊ ಮನಸ್ಸಲ್ಲಿರೋದನ್ನು ಆದಷ್ಟು ಮನಸ್ಸಲ್ಲಿ ನಿಮ್ಮದೇನು ಗೊಂದಲ ಇದೆ ನೋಡಿ, ನಿಮಗೆ ನೀವೇ ಪ್ರಶ್ನೆ ಹಾಕಿ. ಓಕೆ, ಆಪ್ಷನ್ ನಂಬರ್ 1 ನಿಮಗೆ ನೀವೇ ಪ್ರಶ್ನೆ ಹಾಕಿದರೆ ಖಂಡಿತವಾಗ್ಲೂ ನಿಮಗೆ ಅದರ ಉತ್ತರಗಳು ಸಿಗುತ್ತೆ.
ಆ್ಯಕ್ಚುಲಿ ಇದು ಏನು ಗೊತ್ತಾ, ಇದು ನಿಮ್ಮ ಮನಸ್ಸಲ್ಲಿರುವ ಗೊಂದಲ. ಸೊ ಇದರಿಂದ ಹೊರಗೆ ಬರಬೇಕಾದ್ರೆ ನಿಮ್ಮ ಇಂಟ್ಯೂಷನ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಓಪನ್ ಹಾರ್ಟ್ ಚಕ್ರ ಇದೆ, ನೋಡ್ತಾ ಇರ್ಬೋದು. ಸೊ ಇಲ್ಲಿ ಚಕ್ರ ಮೆಡಿಟೇಷನ್ ಕೂಡ ನೀವು ಮಾಡಬಹುದು. ದ ಹೆಲ್ಪ್ ಯು ನೀಡ್ ಈಸ್ ಆನ್ ಇಟ್ ಈಸ್ ವೇ, ಸೊ ಕೀಪ್ ವಾಚಿಂಗ್ ಫಾರ್ ಇಟ್. ಅಫ್ಕೋರ್ಸ್ ನಿಮಗೆ ಹೆಲ್ಪ್ ಖಂಡಿತವಾಗ್ಲೂ ಇದೆ. ನಿಮಗೆ ಇದು ಮುಂದೆ ಏನು ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಇಲ್ಲಿ ಹೆಲ್ಪ್ ಇದೆ. ಏಂಜಲ್ ಕಡೆಯಿಂದ ನೀವು ಹೆಲ್ಪ್ ಕೇಳ್ಬೋದು. ಬಿಕಾಸ್ ಇಲ್ಲಿ ಏಂಜಲ್ ಇದ್ದಾರೆ, ಇಲ್ಲಿ ಕ್ರಿಸ್ಟೇ ಬಂದಿದೆ. ಸೊ ಎಸ್, ಇದಿಷ್ಟು ಆಪ್ಷನ್ ನಂಬರ್ 1. ಐ ಹೋಪ್ ನಿಮ್ಮ ಗೈಡೆನ್ಸ್ ನಿಮಗೆ ಸಿಕ್ಕಿರ್ಬೋದು ಅಂತ ಅಂದ್ಕೊಳ್ತೀನಿ. ನಿಮ್ಮ ಲೈಫಲ್ಲಿ ನೀವು ಇನ್ಕ್ಲೂಡ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಆಪ್ಷನ್ ನಂಬರ್ 2 ಯಾವ ಆಪ್ಷನ್ ಇದನ್ನು ಚೂಸ್ ಮಾಡಿದ್ದೀರಾ, ನೋಡೋಣ ನಿಮ್ಮ ಗೈಡೆನ್ಸ್ ಏನು ಅಂತ. ಸೊ ಫಸ್ಟಿಗೆ ನನಗೇನು ಚಾನಲ್ ಆಯಿತು ಅಂತಂದರೆ, ನಿಮ್ಮ ಕಾರ್ಡ್ ಶಫಲ್ ಮಾಡಬೇಕಾದ್ರೆ ಬಿಸಿಲು. ಸೊ ಆದಷ್ಟು ನೀವು ನಿಮ್ಮನ್ನು ಸ್ವಲ್ಪ ಸೂರ್ಯನ ಕಿರಣ ಏನಿದೆ ನೋಡಿ, ಅಲ್ಲಿ ಸ್ವಲ್ಪ ಹೊರಗಡೆ ಹೋಗಿ ಸ್ವಲ್ಪ ನಿಂತ್ಕೊಳ್ಳಿ. ಬಿಕಾಸ್ ನಿಮ್ಮ ಬಾಡಿಗೆ ವಿಟಮಿನ್ ಡಿ ಅಗತ್ಯ ಇದೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಮಗೆ ಚಾನಲ್ ಆಯಿತು. ಸೊ ಶಫಲ್ ಮಾಡೋಣ ಕಾರಣ ಆಪ್ಷನ್ ನಂಬರ್ 2. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ 2. ಥ್ಯಾಂಕ್ ಯು. ಆಪ್ಷನ್ ನಂಬರ್ 2. ಓಕೆ, ನೀವು ನಿಮ್ಮ ಹ್ಯಾಂಡ್ ರೈಟಿಂಗ್ ಕೂಡ ಕೆಲವರು ಇನ್ನೂ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ, ಸರಿ ಮಾಡೋದಕ್ಕೆ, ಚೆನ್ನಾಗಿ ಬರೆಯೋದಕ್ಕೆ. ಸೊ ಇನ್ನು ಕೆಲವರಿಗೆ ನಿಮ್ಮ ಹ್ಯಾಂಡ್ ರೈಟ್ ಮೇಲೆ ಸ್ವಲ್ಪ ನೋಡಬೇಕಾಗುತ್ತೆ ನೀವು ಯಾವ ಥರ ಹ್ಯಾಂಡ್ ರೈಟಿಂಗ್ ಯಾವ ಥರ ಇದೆ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ 2. ಆಪ್ಷನ್ ನಂಬರ್ 2. ಓಕೆ, ಆಪ್ಷನ್ ನಂಬರ್ 2. ನೀರು ಕೂಡ ಕುಡಿಬೇಕು. ನೀವು ಜಾಸ್ತಿ ಬಿಸಿ ನೀರನ್ನು ಹೆಚ್ಚು ಬಿಸಿ ಮಾಡಿ ಕುಡಿಯಿರಿ. ಆಪ್ಷನ್ ನಂಬರ್ 2. ಥ್ಯಾಂಕ್ ಯು ಸೋ ಮಚ್. ನನಗೆ ಒಂದು ಹಿಂದಿ ಸಾಂಗ್ ಚಾನಲ್ ಆಗ್ತಾ ಇದೆ. ಏನು ಗೊತ್ತಾ, पर्दे ना उठाओ पर्दा छूट गई तो क्विck song. I don't know why. Okay, thank you so much. Okay, पर्दा छूट गए तो मॉइस्चराइज खराब हो जाएगा, ಏನೋ ಒಂದಿದೆ. ಸೊ ಲೆಟ್ಸ್ ನೋಡೋಣ ನಿಮ್ಮ ಕಾರ್ಡ್ ಏನು ಹೇಳುತ್ತೆ ಅಂತ. ಆಪ್ಷನ್ ನಂಬರ್ 2 ಗೈಡೆನ್ಸ್ ಪ್ಲೀಸ್. ಆಪ್ಷನ್ ನಂಬರ್ 2. ಆಪ್ಷನ್ ನಂಬರ್ 2 ಗೈಡೆನ್ಸ್ ಪ್ಲೀಸ್. ಓ, ಕಿಂಗ್ ಆಫ್ ಪೆಂಟಿಕಲ್ಸ್. ಓಕೆ, ಕೆಲವರಿಗೆ ನಾಲೆಡ್ಜ್ ಇದೆ, ಆ ನಾಲೆಡ್ಜನ್ನು ಉಪಯೋಗಿಸಿ. ಆ್ಯಂಡ್ ಇನ್ನೊಂದು ಕೆಲವರಿಗೆ ಇಲ್ಲಿ ಸರೆಂಡರ್ ಆಗುವಂಥ ಅಗತ್ಯ ಇದೆ. ನನಗೆ ಮೇನ್ ಏನು ಕಾಣ್ತಾ ಇದೆ ಅಂತ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಕೆಲವರಿಗೆ ಇಲ್ಲಿ ಹೆಲ್ಪ್ ಸಿಗಬಹುದು. ಆ್ಯಕ್ಚುಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಏನು ಗೊತ್ತಾ, ಶ್ರೀಮಂತ ವ್ಯಕ್ತಿ ಬಗ್ಗೆ ತಿಳಿಸುತ್ತೆ. ಎಲ್ಲ ಶ್ರೀಮಂತ ವ್ಯಕ್ತಿ. ಸೊ ನಿಮ್ಮಲ್ಲಿ ಇಲ್ದಿದ್ದರೂ ನೀವು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮಲ್ಲಿ ಏನು ಇಲ್ದಿದ್ದರೂ, ನಿಮ್ಮಲ್ಲಿ ಅಷ್ಟೊಂದು ಹಣ ಇಲ್ದಿದ್ದರೂ ಖರ್ಚು ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿಕೊಂಡು ಖರ್ಚು ಮಾಡಬೇಕು. ಖರ್ಚು ವೆಚ್ಚನ ಮಾಡಬೇಕು ಅಂತಂದರೆ ಆಯಾ ವ್ಯಯ ಎರಡನ್ನೂ ಸರಿಯಾಗಿ
ಏನೋ ಯೋಚನೆ ಮಾಡಿ ಖರ್ಚು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ. ಓಕೆ, ಕೆಲವ್ರಿಗೆ ಇಲ್ಲಿ ಏನೋ ಒಂದು ಪ್ಲ್ಯಾನಿಂಗ್ ಇದೆ. ಐ ಡೋಂಟ್ ನೋ ಏನು ಪ್ಲ್ಯಾನ್ ಅಂತ. ಬಟ್ ಆ ಪ್ಲ್ಯಾನ್ ನೀವೇನು ಮಾಡ್ಕೊಂಡಿದ್ದೀರಾ ನೋಡಿ, ಅದರಲ್ಲಿ ನಿಮಗೆ ಬೇರೆಯವರಿಂದ ನಿಮಗೆ ಹೆಲ್ಪ್ ಖಂಡಿತವಾಗ್ಲೂ ಇದೆ. ಓಕೆ, ಇದು ಕಾಳಜಿ ಬಗ್ಗೆ ಕೂಡ ತಿಳಿಸುತ್ತೆ. ನೋಡಿ, ಪೆಂಟಿಕಲ್ಸ್ ಅಂದ ತಕ್ಷಣ ನಿಮ್ಮಲ್ಲಿ ಹಣ ಇರಲೇಬೇಕು ಅಂತ ಹೇಳ್ತಾ ಇಲ್ಲ. ಬೇರೆ ಸಂಪನ್ಮೂಲಗಳು ಕೂಡ ಇರಬಹುದು ನಿಮ್ಮ ಮನೆಯಲ್ಲಿ. ಓಕೆ, ಅದರ ಇತಿಮಿತಿ. ಓಕೆ, ವರ್ಡ್ ಸಿಕ್ತು, ಚಾನಲ್ ಆಯಿತು. ಇತಿಮಿತಿ ಏನು ಬಳಕೆ ಮಾಡ್ತೀರಾ ನೋಡಿ, ಅದು ಇತಿಮಿತಿಯಾಗಿರಲಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಪೆಂಟಿಕಲ್ಸ್ ಇಲ್ಲಿ ಏನು ಹಣದ ಬಗ್ಗೆ ತಿಳಿಸುತ್ತೆ, ನಿಮ್ಮ ಫೈನಾನ್ಷಿಯಲ್ ಬಗ್ಗೆ ತಿಳಿಸುತ್ತೆ. ಸೊ ಓಕೆ, ಇದು ಪ್ರೋಸ್ಪ್ಯಾರಿಟಿ ಬಗ್ಗೆ ತಿಳಿಸುತ್ತೆ ಅಫ್ಕೋರ್ಸ್. ಆ್ಯಂಡ್ ನಿಮ್ಮಲ್ಲಿ ಏನು ಸಂಪನ್ಮೂಲ ಇದೆ ಅದನ್ನು ಬಳಕೆ ಮಾಡಿಕೊಂಡು ನೀವು ಏನಾದರೂ ಲೈಫಲ್ಲಿ ಮಾಡಬಹುದು. ಓಕೆ, ಇನ್ನು ಲೈಫಲ್ಲಿ ನೀವು ಮಾಡಬಹುದು. ಓ ಮೈ ಗಾಡ್, ಅಫ್ಕೋರ್ಸ್ ಇಲ್ಲಿ ಇನ್ನೊಂದು ಪೆಂಟಿಕಲ್ಸ್ ಬಂದಿದೆ. 9 ಆಫ್ ಪೆಂಟಿಕಲ್ಸ್, ಕಿಂಗ್ ಆಫ್ ತುಂಬ ಹಣ. ಓಕೆ, ಕೆಲವರಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಹಣನ. ವೆರಿ ಇಂಟ್ರೆಸ್ಟಿಂಗ್. 9 ಕಿಂಗ್ ಆ್ಯಂಡ್ 9 ಆಫ್ ಪೆಂಟಿಕಲ್ಸ್. ಕೆಲವರು ಇಲ್ಲಿ ಓನ್ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಏನು ಖಂಡಿತವಾಗ್ಲೂ ಮಾಡಬಹುದು ಇಲ್ಲಿ ನೀವು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಇಲ್ಲಿ ಕೆಲವರು ಯೂಟ್ಯೂಬಲ್ಲಿ ಏನಾದರೂ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಮಾಡಬಹುದು. ಆ್ಯಂಡ್ 9 ಆಫ್ ಪೆಂಟಿಕಲ್ಸ್, ತುಂಬ ಹಣ. ಇದು ತುಂಬ ಹಣದ ಬಗ್ಗೆ ತಿಳಿಸುತ್ತೆ. ಕೆಲವರಲ್ಲಿ ಇಂಡಿಪೆಂಡೆಂಟ್ ಆಗಬೇಕು ಅಂತ ಏನೋ ಕೆಲವರಿಗೆ ಆಗಿರ್ಬೋದು, ಇಂಡಿಪೆಂಡೆಂಟ್ ನಾನು ಆಗಬೇಕು ಅಂತ. ಹಾಗೆ ಇದು 2 ಕಾರ್ಡ್ ಕೂಡ ನಿಮ್ಮ ವರ್ಕ್ ಬಗ್ಗೆ ತಿಳಿಸುತ್ತೆ. ಓಕೆ, ಇದು 2 ಕಾರ್ಡ್ ನಿಮ್ಮ ವರ್ಕ್ ಬಗ್ಗೆ ಕೂಡ ತಿಳಿಸುತ್ತೆ. ಸೊ ನಿಮ್ಮ ಕೆಲಸ ಏನಿದೆ ನೋಡಿ ಅದಕ್ಕೆ ವ್ಯಾಲ್ಯೂ ಕೊಡಿ. ನಿಮ್ಮ ಕೆಲಸ, ಕೆಲವರಿಗೆ ಇಲ್ಲಿ ಗೈಡೆನ್ಸ್ ಏನು ಅಂತ ಅಂದರೆ ನಿಮ್ಮ ಕೆಲಸ ಏನಿದೆ ನೋಡಿ ಅದಕ್ಕೆ ವ್ಯಾಲ್ಯೂ ಕೊಡಿ. ಆ್ಯಂಡ್ ಇನ್ನಷ್ಟು ಎಫರ್ಟ್ಗಳನ್ನು ಹಾಕಿ. ಈ ಹಣದ ಮೇಲಿನ ಕೆಲವರಿಗೆ ಹಣದ ಮೇಲೆ ವ್ಯಾಮೋಹ ಜಾಸ್ತಿ ಇರುತ್ತೆ ಅಲ್ವಾ. ಸೊ ಹಣನ ಹೆಚ್ಚು ಆ ದೃಷ್ಟಿಯಲ್ಲಿ ನೋಡಬೇಡಿ, ಅಂದರೆ ಅದರ ಹಿಂದೆ ಹೂಡುವಂಥದ್ದು. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಓಕೆ, ಓಕೆ, ಕೆಲವರು ಇಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿದಂತಹ ಎಫರ್ಟ್ಸ್ ಏನಿದೆ ನೋಡಿ, ನಿಮ್ಮ ಹಾರ್ಡ್ ವರ್ಕ್ ಖಂಡಿತವಾಗ್ಲೂ ಇಲ್ಲಿ ಫುಲ್ಫಿಲ್ ಆಗುತ್ತೆ. ನಿಮ್ಮ ಗೈಡೆನ್ಸ್ ಏನು ಅಂತ ಅಂದರೆ ಇಲ್ಲಿ ಹೆಚ್ಚು ದುರಾಸೆ ಮಾಡೋಕ್ಕೆ ಹೋಗಬೇಡಿ. 4 ಆಫ್ ಪೆಂಟಿಕಲ್ಸ್ ಎನರ್ಜಿ, ಹೆಚ್ಚು ದುರಾಸೆ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನಿಮ್ಮಲ್ಲಿ ಇದ್ದರೆ ಏನೋ ನಿಮ್ಗೆ ಅನಿಸುತ್ತಲ್ಲ, ಎಸ್ ನನಗೆ ನನ್ನಲ್ಲಿ ಇಷ್ಟಿದೆ, ನಾನು ಏನು ಬೇರೆಯವ್ರಿಗೆ ಕೂಡ ಸ್ವಲ್ಪ ಹಂಚ್ಬೋದು ಅಂತ ಇದ್ದರೆ ಖಂಡಿತವಾಗ್ಲೂ ಹಂಚಿ. ಆ್ಯಂಡ್ ನಾನು ಯಾಕೆ ಕೊಡಬೇಕು, ಇದು ನಾನು ದುಡಿದಿದ್ದು, ನಾನು ಮಾಡಿದ್ದು ಅಂತ ಯಾವತ್ತೂ ಏನೋ ಆ ಥರ ಆಲೋಚನೆಗಳನ್ನು ಮಾಡಬೇಡಿ. ಆಪ್ಷನ್ ನಂಬರ್ 2. ಆ್ಯಂಡ್ ನಿಮ್ಮ ಕೆಲಸ ಏನಿದೆ ನೋಡಿ ಅದಕ್ಕೆ ವ್ಯಾಲ್ಯೂ ಕೊಡಿ. ಅದಕ್ಕೆ ವ್ಯಾಲ್ಯೂ ಕೊಡಿ. ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಅದಕ್ಕೆ ವ್ಯಾಲ್ಯೂ ಕೊಡಿ. ಓ ಮೈ ಗಾಡ್, ದ ಹೈ ಪ್ರೀಸ್ಟೆಸ್. ವೆರಿ ಇಂಟ್ರೆಸ್ಟಿಂಗ್. ದ ಹೈ ಪ್ರೀಸ್ಟೆಸ್. ಓಕೆ, ನಿಮ್ಮ ಕೆಲಸ ಏನಿದೆ ನೋಡಿ, ಡೈರೆಕ್ಟಾಗಿ ನನ್ನ ಚಾನಲ್ ಆಯಿತು. ನಿಮ್ಮ ಕೆಲಸ ಏನಿದೆ ನೋಡಿ ಅದನ್ನು ಯಾರಿಗೂ ತಿಳಿಸದೆ, ಏನು ಮಾಡದೆ, ಚುಪ್ ನಿಮ್ಮ ಕೆಲಸನ ನೀವು ಮಾಡಿ. ಓಕೆ, ಚುಪ್ ನಿಮ್ಮ ಕೆಲಸ ಏನಿದೆ ನೀವು ಮಾಡಿ. ಬಿಕಾಸ್ ನಾನು ನಿಮ್ಗೆ ತೋರಿಸ್ತೀನಿ. ಬಿಕಾಸ್ ಇಟ್ಸ್ ಅ ವೆರಿ ನೈಸ್ ಕಾರ್ಡ್ಸ್ 3 ಕೂಡ. ಇಲ್ಲೂ ನೋಡ್ತಾ ಇರ್ಬೋದು ಫ್ರೂಟ್ಸ್ ಇದೆ. ಇದರ ಹಿಂದೆ ಕೂಡ ನೀವು ನೋಡ್ತಾ ಇರ್ಬೋದು. ಓಕೆ,
ಕೆಲವರು ತುಂಬ ದಿವಸದಿಂದ ಹಾರ್ಡ್ ವರ್ಕ್ ಮಾಡಿದ್ದೀರಾ, ಅದು ನಿಮ್ಮ ಎಫರ್ಟ್ ಹೇಗೆ ಸಿಗುತ್ತೆ ಅಂತಂದರೆ ನಾನು ಹೇಳ್ತೀನಿ ನಿಮಗೆ. ಈಗ ದಾಳಿಂಬೆ ಇದೆ, ದಾಳಿಂಬೆನ ನಾವು ಅದನ್ನ ಸಿಪ್ಪೆನ ಸೀಳಿ ಓಪನ್ ಮಾಡಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಅದರೊಳಗೆ ಎಷ್ಟು ಏನು ಹೇಳ್ತಾರೆ, ಎಷ್ಟೊಂದು ಬೀಜಗಳಿದೆ, ಎಷ್ಟು ಅದನ್ನು ನಮಗೆ ತಿನ್ನೋಕ್ಕೆ ಆಗಬಹುದು. ಬೀಜ ಅಲ್ಲ, ಅದರೊಳಗಡೆ ಏನು ಹೇಳ್ತಾರೆ, ರೆಡ್ ಕಲರಲ್ಲಿ ಇರುತ್ತೆ ಅಲ್ವಾ. ಸೊ ಆ ಥರ ಪೆಂಟಿಕಲ್ಸ್ ನಿಮ್ಮದಾಗುತ್ತೆ ನೀವು ಎಫರ್ಟ್ ಮಾಡಿದರೆ. ಬಟ್ ಚುಪ್ ನಿಮ್ಮ ಕೆಲಸ ಏನಿದೆ ನೋಡಿ ಅದನ್ನ ನೀವು ಮಾಡಬೇಕು. ನೀವೇನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಅದನ್ನು ಯಾರ ಜೊತೆನೂ ಶೇರ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ವರ್ಕ್ ಏನಿದೆ ನೋಡಿ ಅದನ್ನ ಮಾಡ್ತಾಯಿರಿ, ಇಲ್ಲಿ ಹಾರ್ಡ್ ವರ್ಕ್ ಮಾಡ್ತಾಯಿರಿ. ಓಕೆ. ಆ್ಯಂಡ್ ಇಲ್ಲಿ ಫೆಮಿನೈನ್ ಮ್ಯಾಸ್ಕ್ಯುಲೈನ್ ಎನರ್ಜಿ ನಂಗೆ ಕಾಣ್ತಾ ಇದೆ, ಅದನ್ನೆರಡನ್ನು ಆದಷ್ಟು ಬ್ಯಾಲೆನ್ಸ್ ಮಾಡಿ. ಓಕೆ, ಫೆಮಿನೈನ್ ಮ್ಯಾಸ್ಕ್ಯುಲೈನ್ ಎನರ್ಜಿ ಅದನ್ನ ಆದಷ್ಟು ಬ್ಯಾಲೆನ್ಸ್ ಮಾಡಿ. ಇದನ್ನ ಆ್ಯಗ್ ಎನರ್ಜಿ ಇದು. ಆ್ಯಂಡ್ ಓ ಮೈ ಗಾಡ್, ದ ಮೆಜಿಷಿಯನ್ ಗೈಸ್. ಅಫ್ಕೋರ್ಸ್ ನಿಮ್ಮಲ್ಲಿರುವಂತಹ ನಿಮಗೆ ರಿಸೋರ್ಸಸ್ ತುಂಬ ಇದೆ, ನಾನು ಇಲ್ಲೇ ಹೇಳಿದೆ ಸಂಪನ್ಮೂಲ. ಸೊ ಅದನ್ನು ಆದಷ್ಟು ಚೆನ್ನಾಗಿ ಬಳಸಿ. ದ ಮೆಜಿಷಿಯನ್ ಕಾರ್ಡ್ ಅದರ ಬಗ್ಗೆನೇ ಹೇಳುತ್ತೆ. ದ ಮೆಜಿಷಿಯನ್ ಕಾರ್ಡಲ್ಲಿ ನೀವು ನೋಡ್ತಾ ಇದ್ದರೆ ಇದರಲ್ಲಿ ಎಲ್ಲ ಕೂಡ ಇದೆ. ಪ್ಯಾಂಟಿಕಲ್ಸ್ ಇದೆ, ಕಪ್ಸ್ ಇದೆ, ಸೋಟ್ಸ್ ಇದೆ, ಎಲ್ಲನೂ ಇದೆ. ಇನ್ಫಿನಿಟಿ ಮತ್ತು ಬೇರೆ ಏನು ಬೇಕು ನಿಮಗೆ ಹೇಳಿ, ಎಲ್ಲನೂ ಇದೆ ಇದರಲ್ಲಿ. ಈ ಕಾರ್ಡಲ್ಲಿ ದ ಮೆಜಿಷಿಯನ್ ಕಾರ್ಡಲ್ಲಿ ಎಲ್ಲ ಇದೆ. ಮೆಜಿಷಿಯನ್ ಅಂದ ತಕ್ಷಣ ಲೈಕ್ ಅವನಿಗೆ ಅವನು ಸ್ಟೇಜ್ಗೆ ಹೋದ ಮೇಲೆ ಪ್ಲ್ಯಾನ್ ಮಾಡಲ್ಲ, ನನಗೆ ಈ ಥರ ಮ್ಯಾಜಿಕ್ ಮಾಡಬೇಕು. ಬಟ್ ಅವನು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ದಾನೆ. ಸೊ ನಿಮ್ಮಲ್ಲಿ ಆ ಕ್ವಾಲಿಟಿ ಇದೆ, ಆ ಫೆಸಿಲಿಟಿ. ಕೆಲವರಿಗೆ ಹಣ ಸಿಕ್ಕಿರಬಹುದು, ಸೊ ಅದನ್ನು ಕೂಡ ಯಾರ ಜೊತೆ ಶೇರ್ ಮಾಡಿ ನಿಮಗೆ ಸಿಕ್ಕಿರಬಹುದು ಅಂತ ಬಂತು ಇಲ್ಲಿ ಚಾನಲ್ ಆಯಿತು. ಆ್ಯಂಡ್ ಇನ್ನೊಂದೇನು ಅಂತಂದರೆ ನೀವು ನಿಮ್ಗೆ ಅನಿಸ್ತಾ ಇರ್ಬೋದು, ನಾನು ಏನೂ ಮಾಡಿಲ್ಲ ಲೈಫಲ್ಲಿ, ಏನೂ ಇಲ್ಲ, ಏನೂ ಮಾಡ್ಕೊಂಡಿಲ್ಲ, ಇನ್ನೊಬ್ಬರನ್ನ ನೋಡಿ ನೀವೇನಾದರೂ ಹೇಳ್ತಾ ಇದ್ದರೆ ದಯವಿಟ್ಟು ಅದನ್ನು ಇವಾಗಲೇ ಸ್ಟಾಪ್ ಮಾಡಿ. ಬಿಕಾಸ್ ನಿಮ್ಮ ಅಚೀವ್ಮೆಂಟ್ಸ್ ಏನಿದೆ ನೋಡಿ ಅದಕ್ಕೆ ವ್ಯಾಲ್ಯೂ ಕೊಡಿ. ಇದು ಎರಡು ಕಾರ್ಡ್ ನಿಮ್ಮ ವರ್ಕ್ ಬಗ್ಗೆ ತಿಳಿಸುತ್ತೆ. ವ್ಯಾಲ್ಯೂ, ನೀವೇನು ವರ್ಕ್ ಮಾಡ್ತಾ ಇದ್ರೆ ಅದಕ್ಕೆ ವ್ಯಾಲ್ಯೂ ಕೊಡಿ ಅಂತ. ಓಕೆ, ಆಪ್ಷನ್ ನಂಬರ್ 1, ವೆರಿ ಇಂಟ್ರೆಸ್ಟಿಂಗ್, ವೆರಿ ಬ್ಯೂಟಿಫುಲ್ ಕಾರ್ಡ್ಸ್. ಬಟ್ ಇಲ್ಲಿ ಇನ್ನೊಂದು ಏನು ಅಂತಂದರೆ, ನಿಮ್ಮ ಏನಾದರೂ ಲೈಕ್ ಏನಾದರೂ ಪ್ಲ್ಯಾನ್ ಇದ್ದರೆ, ಇಲ್ಲಾಂದರೆ ಏನಾದರೂ ಮಾಡಬೇಕು ಅಂತ ಇದ್ದರೆ ಅದು ಸೀಕ್ರೆಟ್ ಆಗಿರಲಿ, ಯಾರ ಜೊತೆನೂ ಶೇರ್ ಮಾಡಬೇಡಿ. ನಿಮ್ಮ ಪ್ಲ್ಯಾನನ್ನು ಶೇರ್ ಮಾಡಬೇಡಿ. ಬಿಕಾಸ್ ಆ ಪ್ಲ್ಯಾನ್ ಅವರು ಕದಿಯುವಂತಹ ಸಾಧ್ಯತೆ ಇದೆ, ಯಾರೂ ಆಗಿರ್ಬೋದು ನಿಮ್ಮ ಲೈಫಲ್ಲಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಆದಷ್ಟು ನಿಮ್ಮ ಮೇಲೆ ನೀವು ಗಮನನ ಕೊಡಿ. ಬಿಕಾಸ್ ಇದರಲ್ಲಿ ಎಲ್ಲ ಕಡೆ ನೀವು ನೋಡ್ತಾ ಇರ್ಬೋದು 111. ಸೊ ನಿಮ್ಮ ಆದಷ್ಟು ಫೆಮಿನಿನ್ ಮ್ಯಾಸ್ಕ್ಯುಲೈನ್ ಎನರ್ಜಿನ ಬ್ಯಾಲೆನ್ಸ್ ಮಾಡಿ. ಎಕ್ಸಸೈಸ್ ಮಾಡೋದು, ಯೋಗ ಮಾಡೋದು, ಆಮೇಲೆ ಇನ್ನೊಬ್ಬರ ಜೊತೆ ಮಾತಾಡಬೇಕಾದ್ರೆ ತುಂಬ ಕೈಂಡ್ನೆಸ್ ಆಗಿ ಮಾತಾಡೋದು. ಸೊ ಇದು ಅರ್ತ್ ಎಲಿಮೆಂಟ್ಸ್ನ ತಿಳಿಸುತ್ತೆ. ಆದಷ್ಟು ಗ್ರೌಂಡೆಡ್ ಅರ್ಥ್ಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡಿ, ಲೈಕ್ ಗಾರ್ಡನಿಂಗ್, ಸೊ ಆ ಥರ ಪ್ಲ್ಯಾಂಟ್ಸ್ ಮಾಡುವಂಥದ್ದು. ಸೊ ನೋಡೋಣ ನಿಮ್ಮ ಈ ಕಾರ್ಡ್ ಏನು ಹೇಳುತ್ತೆ ಅಂತ. ಓಕೆ, ಇನ್ನೊಂದು ಏನು ಅಂತಂದರೆ, ನನಗೆ ಐ ಥಿಂಕ್ ನಿಮಗೆ ನಾಲೆಡ್ಜ್, ಐ ಫೀಲ್ ನಿಮಗೆ ನಾಲೆಡ್ಜ್ ತುಂಬ ಇದೆ. ಬಿಕಾಸ್ ಕಿಂಗ್ ಆಫ್ ಪೆಂಟಿಕಲ್ಸ್, ದ ಹೈ ಪ್ರೀಸ್ಟೆಸ್, ದ ಮೆಜಿಷಿಯನ್. ಸೊ ಇದು ಯಾವಾಗಲೂ ನಾಲೆಡ್ಜ್ ಬಗ್ಗೆ ತಿಳಿಸುತ್ತೆ. ಆ್ಯಂಡ್ ಇದು ಮ್ಯಾನಿಫೆಸ್ಟೇಷನ್ ಬಗ್ಗೆ ಕೂಡ ತಿಳಿಸುತ್ತೆ. ಕೆಲವರು ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ನೀವು ಲಾ ಆಫ್ ಅಟ್ರಾಕ್ಷನ್ ಕೂಡ ಯೂಸ್ ಮಾಡಬಹುದು. ಬಟ್ ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ದರೆ ಅದನ್ನು ಯಾರ ಜೊತೆನೂ ಶೇರ್ ಮಾಡಬೇಡಿ. ಸೊ ಅದು ನಿಮ್ಮಲ್ಲೇ ಇರಲಿ, ಸೀಕ್ರೆಟ್ ಆಗಿರಲಿ, ಶೇರ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಕೆಲವರಿಗೆ ಒಂದು ಅಭ್ಯಾಸ ಇದೆ, ಮಾಡಿದ ತಕ್ಷಣ ಇನ್ನೊಬ್ರಿಗೆ ಹೇಳಬೇಕು. ಸೊ ಆ ಥರ ಇಲ್ಲಿ ಮಾಡೋಕ್ಕೆ ಹೋಗ್ಬಿಡಿ. ದ ಮೆಜಿಷಿಯನ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಕೂಡ ತಿಳಿಸುತ್ತೆ. ಓಕೆ, ಏನಿದೆ ನೋಡೋಣ. ನಿಮಗೆ ಇದರಲ್ಲಿ ಗೈಡೆನ್ಸ್.
ಲಾರ್ಡ್ ಗಣೇಶ್. ಓಕೆ, ಕಂಫರ್ಟ್. ಓಕೆ, ಇಲ್ಲಿ ಲಾರ್ಡ್ ಗಣೇಶನ ಕೆಲವರು ನೀವು ವಿನಾಯಕನ ನಂಬಬಹುದು, ಇಲ್ಲಾಂದರೆ ಅವ್ರ ಮೇಲೆ ಜಪ ಮಾಡ್ಬೋದು. ಕಂಫರ್ಟ್. ಓಕೆ, ಕೆಲವ್ರಿಗೆ ಇಲ್ಲಿ ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬರಬೇಕಿದೆ, ಪ್ಲ್ಯಾನ್ ಮಾಡಬೇಕಿದೆ. ಆ ಪ್ಲ್ಯಾನ್ನ ಯಾರ ಜೊತೆನೂ ಶೇರ್ ಮಾಡಿಬಿಡಿ. ನೀವು ಬೇಕಾದರೆ ಮ್ಯಾನಿಫೆಸ್ಟೇಷನ್, ಲಾ ಆಫ್ ಅಟ್ರಾಕ್ಷನ್ ಕೂಡ ಯೂಸ್ ಮಾಡ್ಬೋದು. ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂತಂದರೆ ನಾನು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಒಂದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಅದಕ್ಕೆ ನೀವು ತುಂಬ ಪ್ರೀತಿನ ಕೊಟ್ಟಿದ್ದೀರಾ. ಸೊ ಯಾರು ನೋಡಿಲ್ಲ ಹೋಗಿ ಚೆಕ್ಔಟ್ ಕೂಡ ಮಾಡ್ಬೋದು. ಕೆಲವರು ಇಲ್ಲಿ ಮನಿನ ಮ್ಯಾನಿಫೆಸ್ಟ್ ಮಾಡ್ಬೋದು. ಸೊ ಓಕೆ, ಲಾ ಆಫ್ ಅಟ್ರಾಕ್ಷನಿಂದ ಮನಿನ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಇಲ್ಲಿ ಬಿ ಥ್ಯಾಂಕ್ಫುಲ್. ಓಕೆ, ಇದು 9 ಆಫ್ ಕಪ್ಸ್ ಎನರ್ಜಿ. ಬಿ ಥ್ಯಾಂಕ್ಫುಲ್. ನಿಮ್ಮಲ್ಲಿ ಏನಿದೆ ನೋಡಿ ಅದರಿಂದ ಖುಷಿ ಪಡಿ. ಓಕೆ, ನನಗಿಲ್ಲಿ ಮೈನ್ ಗೈಡೆನ್ಸ್ ಏನು ಅಂತ ಅಂದರೆ, ಸೊ ನಿಮ್ಮಲ್ಲಿ ಯಾವುದು ರಿಸೋರ್ಸಸ್ ಇದೆ ನೋಡಿ. ಕೆಲವರಿಗೆ ಏನು ಗೊತ್ತಾ, ನಿಮ್ಮ ಹಿಡನ್ ಟ್ಯಾಲೆಂಟ್ ನಿಮಗೇ ಗೊತ್ತಿಲ್ಲ ಏನು ಅಂತ. ಸೊ ಇದು ಹಿಡನ್ ಬಗ್ಗೆ ತಿಳಿಸುತ್ತೆ, ಇದು ಟ್ಯಾಲೆಂಟ್ ಬಗ್ಗೆ ತಿಳಿಸುತ್ತೆ. ಸೊ ನಿಮ್ಮಲ್ಲಿರುವ ಹಿಡನ್ ಟ್ಯಾಲೆಂಟ್ನ ನೀವು ಕಂಡು ಹುಡುಕಿ. ಓಕೆ, ನಿಮ್ಮ ಹಿಡನ್ ಟ್ಯಾಲೆಂಟ್ ಏನಿದೆ ಅದನ್ನು ಕಂಡು ಹುಡುಕಿ. ಕೆಲವರಲ್ಲಿ ಹೇಳ್ತಾ ಇದ್ದಾರೇನೋ, ನನಗೆ ಯಾವುದೇ ರೀತಿಯಾದ ಟ್ಯಾಲೆಂಟ್ಸ್ ಇಲ್ಲ, ನನ್ನಲ್ಲಿ ಹಣ ಇಲ್ಲ. ಸೊ ಅದೇ ನಾನು ನಿಮಗೆ ತಿಳಿಸಿದೆ, ಹಣದ ಬಗ್ಗಿನ ನಿಮ್ಮ ಯೋಚನೆಗಳು, ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅದೇ ಹಣನ ನೋಡುವ ದೃಷ್ಟಿ, ನಿಮ್ಮ ದೃಷ್ಟಿಕೋನ ಏನಿದೆ ಅದನ್ನು ಚೇಂಜ್ ಮಾಡಿ, ಅದನ್ನು ಬದಲಾಯಿಸಬೇಕು. ಇಲ್ಲಿ ಚೇಂಜ್ ಅಗತ್ಯ ಇದೆ ಕೆಲವರಿಗೆ. ಅಫ್ಕೋರ್ಸ್ ಇಲ್ಲಿ ಚೇಂಜ್ ಏನೋ ಅಗತ್ಯ ಇದೆ. ಅಂದರೆ ನೀವು ಹಣನ ಯಾವ ಥರ ನೋಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಇದೆ ಇಲ್ಲಿ. ಹಾಗೆ ಆವಾಗ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಟ್ಯಾಲೆಂಟ್ ಏನು, ನೀವು ಲೈಫಲ್ಲಿ ಏನು ಮಾಡಬೇಕು ಅಂತ ಇದ್ದೀರಾ ಅದು ನಿಮ್ಗೆ ತಿಳಿಯುತ್ತೆ. ಆಮೇಲೆ ಅದು ಮ್ಯಾನಿಫೆಸ್ಟ್ ಕೂಡ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಇಲ್ಲಿ ಮೇಜರ್ ಚೇಂಜ್ ಅಗತ್ಯ ಇದೆ, ಬಹುಮುಖ್ಯವಾದ ಚೇಂಜ್ ಇಲ್ಲಿ ಅಗತ್ಯ ಇದೆ. ನೀವು ಹಣದ ಬಗ್ಗೆ ನೀವೇನಾದರೂ ಏನು ಹೇಳ್ತಾರೆ, ನಿಮ್ಮ ಆಲೋಚನೆ ಸರಿಯಾಗಿಲ್ಲ ಅಂತಂದರೆ, ಅಂದರೆ ಎಸ್ ಅವರಲ್ಲಿದೆ ನನ್ನಲ್ಲಿಲ್ಲ ಅನ್ನೋ ಒಂದು ಭಾವನೆಗಳು ಏನಾದರೂ ಇದ್ದರೆ ಅದನ್ನು ಈ ಕೂಡಲೇ ಚೇಂಜ್ ಮಾಡಿ. ಬ್ರೀತ್ ಇನ್, ಬ್ರೀತ್ ಔಟ್. ಓಕೆ, ಇದು ಮೆಡಿಟೇಷನ್ ಬಗ್ಗೆ ಕೂಡ ತಿಳಿಸುತ್ತೆ, ದ ಹೈ ಪ್ರೀಸ್ಟೆಸ್. ಸೊ ಬ್ರೀತ್ ಇನ್, ಬ್ರೀತ್ ಔಟ್. ನಿಮಗೆ ಮೆಡಿಟೇಷನ್ನೇ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇಲ್ಲ ನಾನು, ನೀವು ಬ್ರೀತ್ ಇನ್, ಬ್ರೀತ್ ಔಟ್ ಎಕ್ಸಸೈಸ್ ಮಾಡ್ಬೋದು. ಓಕೆ, ಶ್ರೀ ಹನುಮಾನ್ ಚಾಲೀಸ್. ಓಕೆ, ನಿಮಗೆ ಇಲ್ಲಿ 2 ದೇವರ ಬಂದಿದೆ, ಲಾರ್ಡ್ ಗಣೇಶ ಆ್ಯಂಡ್ ಹನುಮಾನ್ ಚಾಲೀಸ್. ಹನುಮಾನ್ ಚಾಲೀಸ್ ಹೇಳಿದರೆ ತುಂಬ ಒಳ್ಳೆಯದು. ಓಕೆ, ಹನುಮಾನ್ ಚಾಲೀಸ್ನ ಆದಷ್ಟು ನಿಮ್ಮ ಲೈಫಲ್ಲಿ ಇನ್ಕ್ಲೂಡ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಹನುಮಾನ್ ಚಾಲೀಸ್. ಬಿಕಾಸ್ ನಾನು ಹನುಮಾನ್ ಚಾಲೀಸ್ ದಿನಾಲೂ ಪಠನೆ ಮಾಡ್ತೀನಿ. ಸೊ ಎಸ್, ನಿಮ್ಮ ಫೈನಲ್ ಗೈಡೆನ್ಸ್ ಇದರಿಂದ ನೋಡೋಣ. ನಿಮ್ಮ ಗೈಡೆನ್ಸ್ ಏನು ಅಂತಂದರೆ, ಮೇಜರ್ ಚೇಂಜ್ ಅಗತ್ಯ ಇದೆ ನಿಮ್ಮ ಲೈಫಲ್ಲಿ. ಸೊ ಆ ಚೇಂಜ್ ಯಾವುದು ಅಂತ ನಿಮ್ಮನ್ನು ನೀವು ಕೇಳ್ಕೊಳ್ಳಿ. ಇನ್ನೊಂದು ಏನು ಅಂತಂದರೆ, ನಿಮಗೆ ಕೆಲವೊಬ್ಬರಿಗೆ ಹಿಡನ್ ಟ್ಯಾಲೆಂಟ್ ಇರ್ಬೋದು. ಸೊ ಆ ಹಿಡನ್ ಟ್ಯಾಲೆಂಟ್ನ ಕಂಡು ಹಿಡಿಯುವ ಸಮಯ ಬಂದಾಗಿದೆ. ಇನ್ನು ಕೆಲವರಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ಓಕೆ, ಸೊ ಎಸ್, ಇಲ್ಲಿ ನಿಮ್ಮ ಗೈಡೆನ್ಸ್ ಅದೇ, ಮೇಜರ್ ಚೇಂಜ್ ಈಸ್ ಇಂಪಾರ್ಟೆಂಟ್. ನೀವು ಈ ಹಿಂದೆ ಮಾಡಿರುವಂಥ ಅಚೀವ್ಮೆಂಟ್ಸಿಗೆ ನೀವು ಖುಷಿ ಪಡೀರಿ. ಆಮೇಲೆ ಅದಕ್ಕೆ ಬಿ ಥ್ಯಾಂಕ್ಫುಲ್ ಆಗಿರಿ ಲೈಫಲ್ಲಿ. ಇಲ್ಲಿ ಓವರಾಲ್ ನನಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮಲ್ಲಿ ಏನು ಸಂಪನ್ಮೂಲ ಇದೆ, ನಿಮ್ಮಲ್ಲಿ ಏನು ರಿಸೋರ್ಸ್ಗಳಿದ್ದಾವೆ ಅದರಲ್ಲಿ ನೀವು ಖುಷಿಯಾಗಿ ಬಿ ಥ್ಯಾಂಕ್ಫುಲ್. ಓಕೆ, ಬಿ ಥ್ಯಾಂಕ್ಫುಲ್ ಆಗಿರಿ, ಕೃತಜ್ಞತೆಯನ್ನು ಕೊಡಿ ದೇವರಿಗೆ. ಓಕೆ, ಫೈನಲ್ ಗೈಡೆನ್ಸ್ ನೋಡೋಣ. ಆಪ್ಷನ್ ನಂಬರ್ 2. ಮದರ್ ಮೇರಿ ಆ್ಯಂಡ್ ದ ಯೂನಿಕಾರ್ನ್ಸ್ ಆರ್ ಬ್ಲೆಸ್ಸಿಂಗ್ ಯು. ಸೊ ನಿಮಗೆ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ಸೊ ನನಗಿಲ್ಲಿ ನಿಮ್ಮ ಕ್ರೌನ್ ಚಕ್ರ ಆ್ಯಕ್ಟಿವ್ ಇರಬಹುದು. ಆ್ಯಂಡ್ ಇದು ಕೂಡ ನನಗಿಲ್ಲಿ ಕ್ರೌನ್ ಚಕ್ರದ ಬಗ್ಗೆ ತಿಳಿಸುತ್ತೆ. ಸೊ ನಿಮ್ಮ ಕ್ರೌನ್ ಚಕ್ರದ ಮೇಲೆ ಸ್ವಲ್ಪ ಫೋಕಸ್ ಕೊಡಿರಿ. ಕ್ರೌನ್ ಚಕ್ರ ಮೆಡಿಟೇಷನ್ ಎಲ್ಲ ಇದೆ, ನೋಡ್ಬೋದು ಅದನ್ನು ಬೇಕಾದರೂ. Oh my God, the Archangel Michael, use this words truth to help the world. Archangel Michael 37, 36. ಸೊ ನಿಮಗೆ ಇಲ್ಲಿ ಹೆಲ್ಪ್ ಇದೆ ಅಂತ ನಾನು ಹೇಳಿದ್ದೀನಿ ಮೊದಲೇ. ಸೊ ಇಲ್ಲಿ ನಿಮಗೆ ಏನು ಹೇಳ್ತಾರೆ, ಏಂಜಲ್ ಕಡೆಯಿಂದ ಹೆಲ್ಪ್ ಇದೆ ನಿಮಗೆ. ಮದರ್ ಮೇರಿ ಆ್ಯಂಡ್ ಆರ್ಕಿಂಜಲ್ ಮೈಕಲ್. ಸೊ ನಿಮಗೆ ಬ್ಲೆಸ್ಸಿಂಗ್ಸ್ನ ಕೊಡ್ತಾ ಇದ್ದಾರೆ. ಮದರ್ ಮೇರಿ ಬ್ಲೆಸ್ಸಿಂಗ್ಸ್ನ ಕೊಡ್ತಾ ಇದ್ದಾರೆ. ಹಾಗೆ ನಾನು ನಿಮ್ಮಲ್ಲಿ ಹೇಳಿದೆ, ಕೆಲವರಿಗೆ ಸಂಪನ್ಮೂಲ ನಿಮ್ಮಲ್ಲಿ ಇದ್ದರೆ ಇಲ್ಲಿ ಕೆಲವರಿಗೆ ಹೆಲ್ಪ್ ಕೂಡ ಮಾಡ್ಬೋದು. ಇದು ಹೆಲ್ಪ್ ಬಗ್ಗೆ ಕೂಡ ತಿಳಿಸುತ್ತೆ. ಆರ್ಕಿಂಜಲ್ ಮೈಕಲ್ ಹೆಲ್ಪ್ ಬಗ್ಗೆ ಕೂಡ ತಿಳಿಸುತ್ತೆ. ಯೂಸ್ ದ ಸೋರ್ಡ್ ಆಫ್ ಟ್ರುತ್ ಟು ಹೆಲ್ಪ್ ದ ವರ್ಲ್ಡ್. ಓಕೆ, ಸೊ ಹೆಲ್ಪ್ ಮಾಡೋದ್ರಿಂದ ನಿಮಗೆ ಒಳ್ಳೆಯದು. ನಾವೆಷ್ಟು ಕೊಡ್ತೀವಿ ನೋಡಿ, ನಾವಷ್ಟೇ
ಪಡೆದುಕೊಳ್ತೀವಿ. ಓಕೆ, ಬಿಕಾಸ್ ಇಲ್ಲಿ ನನಗೆ ಸಂಪನ್ಮೂಲಗಳು ಜಾಸ್ತಿ ಕಾಣ್ತಾ ಇದೆ ಇಲ್ಲಿ. ಸೊ ಆದಷ್ಟು ಕೆಲವರಿಗೆ ಹೆಲ್ಪ್ ಮಾಡಿ. ಆ್ಯಂಡ್ ಆ ಒಂದು ಪವರ್ ನಿಮ್ಮಲ್ಲಿದೆ, ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂಥ ಪವರ್ ಏನಿದೆ ನೋಡಿ, ಅದು ನಿಮ್ಮಲ್ಲಿದೆ. ಓಕೆ, ಆದಷ್ಟು ನಿಮ್ಮನ್ನು ನೀವು ಗ್ರೌಂಡೆಡ್ ಆಗಿ ಇರಿ. ಅಂದರೆ ಆದಷ್ಟು ನಿಮ್ಮನ್ನು ನೀವು ಮೆಡಿಟೇಷನ್ ಮಾಡಿ. ಇಲ್ಲಿ ಹೈ ಪ್ರಿಸ್ಟೆಸ್ ಮೆಡಿಟೇಷನ್ ಬಗ್ಗೆ ಹೇಳ್ತಾ ಇದ್ದೆ. ಬಟ್ ಮೆಡಿಟೇಷನ್ ಅಂದ ತಕ್ಷಣ ಕಣ್ಣು ಮುಚ್ಕೊಂಡು ಮೆಡಿಟೇಷನ್ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು. ಬ್ರೀದ್ ಇನ್ ಬ್ರೀದ್ ಔಟ್ ಕೂಡ ಮಾಡ್ಬೋದು. ಫೈನಲ್ ನಿಮ್ಮ ಗೈಡೆನ್ಸ್ ಏನು ಅಂತಂದರೆ, ಮೇಜರ್ ಚೇಂಜ್ ಅಗತ್ಯ ಇದೆ ನಿಮ್ಮ ಲೈಫಲ್ಲಿ. ಹಾಗೆ ನಿಮ್ಮ ಟ್ಯಾಲೆಂಟನ್ನು ಹುಡುಕುವಂತಹ ಸಮಯ ಬಂದಾಗಿದೆ. ಹಾಗೆ ನಿಮ್ಮಲ್ಲಿ ಕೆಲವರು ಹೇಳ್ತಾರೆ, ನನ್ನಲ್ಲಿ ಅದು ಇಲ್ಲ ಇದು ಇಲ್ಲ, ನಾನು ಹೇಗೆ ಶುರು ಮಾಡಲಿಲ್ಲ. ಇಲ್ಲ, ನಿಮ್ಮಲ್ಲಿ ಸಂಪನ್ಮೂಲ ಇದೆ, ಅದನ್ನ ಹುಡುಕಿ. ಆ ಸಂಪನ್ಮೂಲ ಏನು, ಆ ರಿಸೋರ್ಸ್ ಏನು ಅನ್ನೋದನ್ನು ಹುಡುಕಿ ಆಮೇಲೆ ನಿಮ್ಮ ಪ್ಲ್ಯಾನ್ ಏನಿದೆ ಅದನ್ನು ಮಾಡಿ. ಬಟ್ ಇನ್ನೊಬ್ಬರ ಜೊತೆ ಶೇರ್ ಮಾಡಬೇಡಿ. ಇದಿಷ್ಟು ನಿಮ್ಮ ಗೈಡೆನ್ಸ್. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.